ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ಎರಡಕ್ಕೂ ಕೂಡ ಒಂದು ರೀತಿ ಸಂಕಟದ ಆಟ ಜೋರಾಗ್ತಾ ಇದೆ ದಿನೇ ದಿನೇ. ಒಂದು ಕಡೆ ಅತೃಪ್ತ ನಾಯಕರ ಆಟ ಆಡ್ತಾ ಇದ್ದಾರೆ, ಸರ್ಕಾರಕ್ಕೆ ಕಾಟ ಕೊಡ್ತಾ ಇದ್ದಾರೆ. ತನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ತುಂಬ ಜನ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಳೆದ 3-4 ದಿನಗಳಿಂದ ದೊಡ್ಡ ಮಟ್ಟದ ಹೈಡ್ರಾಮಾ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ. ಒಂದು ಕಡೆ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಅತೃಪ್ತರನ್ನು ಒಂದು ರೀತಿ ಸಮಾಧಾನ ಪಡಿಸುವಂತಹ ಪ್ರಕ್ರಿಯೆ CM ಹಾದಿಯಾಗಿ ಸುರ್ಜೇವಾಲಾಯಿಂದ ಹಿಡಿದು BK ಹರಿಪ್ರಸಾದ್ ಕಡೆಯಿಂದ ಹಿಡಿದು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಸಮಾಧಾನ ಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಭಾಪತಿ ವಿಚಾರದಲ್ಲಿ ತರಾತುರಿಯಲ್ಲಿ ಬೇಸರ ತರಿಸಿ ಒಂದು ರೀತಿ ಅಪಮಾನ ಮಾಡಿದರೆ ಸಭಾಪತಿಗೆ ನೋಟಿಸ್ ಕೊಡದೆ, ಗೌರವಯುತವಾಗಿ ಅವರನ್ನು ಬೀಳ್ಕೊಡದೆ ಆತುರವಾಗಿ ಮಿಡ್ನೈಟ್ ಕರೆ ಮಾಡಿ ಅಥವಾ ಮನೆ ಕರೆಸ್ಕೊಂಡು ರಾಜೀನಾಮೆಯನ್ನು ಪಡೆದ್ರ ಅನ್ನೋ ಒಂದು ಚರ್ಚೆ ಮತ್ತೊಂದು ಕಡೆ. ಕಾಂಗ್ರೆಸ್ ನಾಯಕರಿಗೆ ಕೆಲವೊಂದಿಷ್ಟು ಹುದ್ದೆಯನ್ನು ಕೊಡಬೇಕು, ಅವರಿಗೆ ಒಂದು ಹುದ್ದೆ ಸಮಾಧಾನ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ನಿಲುವನ್ನು ರಾಜ್ಯ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿದ್ದು ಎಷ್ಟು ಸರಿ? ಸಭಾಪತಿಗೆ ಅಗೌರವವನ್ನು ತೋರಿಸಿ ಯಾರೋ ಒಬ್ರಿಗೋ ಇಬ್ರಿಗೋ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಆ ಒಂದು ಸಾಂವಿಧಾನಿಕ ಹುದ್ದೆಗೆ ಅಗೌರವವನ್ನು ತೋರಿಸ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಚರ್ಚೆ ಜೋರಾಗ್ತಾ ಇದೆ ಈಗ. ಈ ಬಗ್ಗೆ ಇವತ್ತಿನ ಡಿಬೇಟ್ ಇರುತ್ತೆ. ಕೈ ಅತೃಪ್ತರಾಟ, ಸಭಾಪತಿ ಸಂಕಟ. ಸೊ ಈ ಡಿಬೇಟನ್ನು ಮುಂದಿನ 1 ಗಂಟೆಗಳ ಕಾಲ ಏನೆಲ್ಲ ಸರ್ಕಾರ ಎಡವಿದ್ದಲ್ಲಿ ವಿಪಕ್ಷಗಳಿಗೆ ಒಂದು ರೀತಿ ಆಹಾರ ಆಯಿತಾ ರಾಜ್ಯ ಸರ್ಕಾರದ ನಡೆ? ಈ ಬಗ್ಗೆ ಡಿಬೇಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆದಾಗಲಿಂದ ಕೂಡ CM DK ಶಿವಕುಮಾರ್ ಸರ್ಕಾರಕ್ಕೆ ಒಂದಿಲ್ಲ ಒಂದು ಮೇಲೆ ಶಾಕ್ ಆಗ್ತಾನೆ ಇದೆ. ಹೈಕಮಾಂಡ್ ಸೂತ್ರಕ್ಕೆ ಒಂದು ರೀತಿ ಸೈಡ್ ಲೈನ್ ಆಗಿಬಿಟ್ರು ಸೀನಿಯರ್ಸ್ ಲೀಡರ್ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಚರ್ಚೆ ಒತ್ತೊಂದು ಕಡೆ ಆದರೆ, ಹಿರಿಯರಿಗೆ ಮಣೆ ಹಾಕಲೇ ಇಲ್ಲ, ಸಚಿವ ಸ್ಥಾನ ಕೊಡಲಿಲ್ಲ, ಅಂದ್ಕೊಂಡವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಹಿರಿತನ ಇದ್ದಂತಹ ನಾಯಕರಿಗೆ ಏನು ಸಿಗಲೇ ಇಲ್ಲ ಅನ್ನೋ ಲೆಕ್ಕಾಚಾರ. ಈಗ ಮತ್ತೆ ಇನ್ನೊಂದು ರೀತಿಯ ಟೆನ್ಷನ್, ಅದಲು ಬದಲಾಗುತ್ತಾ? ಸಚಿವರು ಕೆಲವೊಂದಿಷ್ಟು ರಾಜೀನಾಮೆ ಕೊಡ್ತಾರಾ, ಅಥವಾ ಅತೃಪ್ತರು ಯಾರಿದ್ರು ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಒಂದು ಚರ್ಚೆ ಮತ್ತೊಂದು ಕಡೆ ಆಗ್ತಾ ಇದೆ. ಸಿದ್ದರಾಮಯ್ಯ ಕಾಲದಲ್ಲಿ ಕೆಲವೊಂದಿಷ್ಟು ಸಚಿವರು ತ್ಯಾಗ ಏನು ಮಾಡಿದ್ರು, ಅವ್ರಿಗೆ ಸಿಗಲೇ ಇಲ್ಲ ಸಚಿವ ಸ್ಥಾನ ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಆಗ್ತಾ ಇದ್ರೆ, ಇದೆಲ್ಲದರ ನಡುವೆ ಸಭಾಪತಿ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಡವಟ್ಟಿನ ನಿರ್ಧಾರವನ್ನು ಮಾಡ್ತಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಒತ್ತಾಯಕ್ಕೆ ಮಣಿದು ಒತ್ತಡದಿಂದಲೇ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿಯವರು ರಾಜೀನಾಮೆ ಪಡ್ಕೊಂಡ್ರ, ಅಂದರೆ ಸರ್ಕಾರನೇ DK ಶಿವಕುಮಾರ್ ಅವರೇ ರಾಜೀನಾಮೆನ ಪಡ್ಕೊಂಡ್ರ ಬಲವಂತವಾಗಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಇದನ್ನು ಬಹಿರಂಗವಾಗಿಯೇ ಸ್ವತಃ ಬಸವರಾಜ ಹೊರಟ್ಟಿಯವರು ತಮ್ಮ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕಿದ್ದಾರೆ. ನಿನ್ನೆ ಅಷ್ಟೇ, ಜೊತೆಗೆ ಬೆಳಗ್ಗೆ ಕೂಡ ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ರು. 14ನೇ ತಾರೀಕು ನಾನು ರಾಜೀನಾಮೆನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತನ್ನು ಆಡಿದರು. ಆದರೆ CM DK ಶಿವಕುಮಾರನ್ನು ಭೇಟಿಯಾದ ಕೆಲವೇ ನಿಮಿಷಗಳಲ್ಲಿ ಅವರು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಭಾಪತಿ ಹುದ್ದೆಗೆ. ಅವ್ರು ರಾಜೀನಾಮೆ ಕೊಟ್ಟರೋ ಇಲ್ವೋ, ಕೆಲವೇ ಕ್ಷಣಗಳಲ್ಲಿ ಆ ರಾಜೀನಾಮೆಯನ್ನು ಕಾರ್ಯದರ್ಶಿಗಳು ಅಂಗೀಕಾರವನ್ನು ಮಾಡಿದ್ದಾರೆ.